ಅಮ್ಮ ಏನು ತಿಂಡಿ ಏನಮ್ಮ? ತಗೋ, ಇದನ್ನ ತಿನ್ಕೊಂಡು ಮಧ್ಯಾಹ್ನದವರೆಗೂ ಮೇಂಟೈನ್ ಮಾಡಬೇಕು. ತಗೋ. ಹೋಗ್ಲಿ, ಆ ದ್ರಾಕ್ಷಿ ಇತ್ತಲ್ಲ ಎಲ್ಲಿ? ಏಯ್, ಅದ್ರ ಮೇಲೆ ಏನಾದ್ರು ಕಣ್ಣು ಹಾಕ್ದೆ ಅಂದ್ರೆ ಮನೆಯಿಂದ ಆಚೆ ಕೊಡಿಸ್ಬಿಡ್ತೀನಿ. ಇವಳೆ ಏನ್ ಮಾಡ್ತಿದ್ಯಾ? ಅಯ್ಯೋ ಅದೇನದು ಬೆಳಗ್ಗೆನೆ ಮಲಗ ನನಗೆ ಇವಳೆ ಅಂತ ಆಡ್ಕೋತಾ ಇದೆಯಲ್ಲ. ಏನು ಹೇಳೋ? ತಗೋ, ಇದ್ ನಾ ಬೀರಲ್ಲಿಡು. ಅಯ್ಯೋ ಅಮ್ಮ ಮಹಾಲಕ್ಷ್ಮಿ, ಟೀ ಕುಡಿತೀರಾ? ಹಾಲೇ ಇಲ್ಲ. ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಉಳಿಸ್ಕಳ್ಳಿ ಒಳಗೆ ಸೈಟ್ ಇತ್ತಲ್ಲ, ಒಳ್ಳೆ ಬೆಲೆಗೆ ಹೋಯ್ತು. ಅದ್ರ ದುಡ್ಡು ನಮ್ಮ ಬ್ರೋಕರ್ ನಿಯತ್ ನಾಗೇಶನ್ಗೆ ಕಮಿಷನ್ ಕೊಟ್ಬಿಟ್ಟು ರಿಜಿಸ್ಟರ್ ಆಯ್ತ್ರೆ ಮಿಕ್ಕಿದ ದುಡ್ಡು ಬಂದ್ಬಿಡ್ತದೆ. ಆ ದುಡ್ಡು ಬೇಗ ತಗೊಂಬಂದ್ಬಿಡಿ. ದುಡ್ಡನ್ನೆಲ್ಲ ಚೆನ್ನಾಗಿ ಜೋಡಿಸ್ಬಿಟ್ಟು ಅಕ್ಕಪಕ್ಕದವ್ರನ್ನೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕುಂಕುಮಕ್ಕೆ ಕರೆಯೋಣ. ಅವ್ರಿಗೆಲ್ಲ ನಾವು ಯಾವ ರೇಂಜಲ್ಲಿ ಇದೀವಿ ಅಂತ ಗೊತ್ತಾಗ್ಲಿ ಕಣ್ರಿ. ಏಯ್, ಫಸ್ಟು ಈ ದುಡ್ಡನ್ನ ಮನೆಯೊಳಗೆ ಸೇಫ್ಟಿಯಾಗಿ ಮಾಡ್ಕೋ. ಹೊರರು ಕದಿಮ್ಗಳು ಎಲ್ಲ ಜಾಸ್ತಿ ಅವ್ರೆ ಮನೆಗೆ. ಅಪ್ಪ, ಅಷ್ಟೊಂದು ದುಡ್ಡು ಇಟ್ಟಿದ್ಯಾ? ನನ್ಗೊಂಚೂರು ಕೊಡಪ್ಪ, 1 ವರ್ಷಕ್ಕಾಗಷ್ಟು ರೀಚಾರ್ಜ್ ಮಾಡಿಸ್ಬಿಡ್ತೀನಿ. ಮನೆ ಕೂತ್ಕೊಂಡು ಏನಪ್ಪ ಮಾಡ್ತೀಯಾ? ಟೈಮ್ ಪಾಸು. ಅಯ್ಯೋ ದಂಡ್ಪಿಂಡ್ ನನ್ನ ಮಗನೇ, ಈ ಏಜಲ್ಲಿ ಟೈಮ್ ಪಾಸ್ ಮಾಡೋದೇ ತಪ್ಪು. ಅಂಥದ್ರಲ್ಲಿ ಅಪ್ಪನ ದುಡ್ಡನಿಗೆ ಟೈಮ್ ಪಾಸ್ ಮಾಡೋಕ್ಕಿದ್ಯಾ? ಒಟ್ಟಿಗೆ ಏನೋ ತಿಂತೀಯಲ್ಲ, ಬಿಸ್ಕೆಟು. ಏಯ್, ನಮಗೆ ಬಿಸ್ಕೆಟ್ ಹಾಕೋದು ಬಿಟ್ಟು ನಿಮ್ಮ ಅಪ್ಪನ ನೋಡೋ, ಈ ವಯಸ್ಸಲ್ಲೂ ಎಷ್ಟು ದುಡ್ಡನ್ನ ದುಡ್ಕೊಂಬಂದಿದ್ದಾರೆ ಅಂತ. ಹೋಗಿ ದುಡ್ಕೊಂಬಾರೋ ಲೋಫರ್. ತಾತನ ಆಸ್ತಿ ಮಾರಿ ದುಡ್ಡು ತರೋದಲ್ಲ, ತಾಕತ್ತಿದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ತರ ಕೇಳು ನಿನ್ ಗಂಡಂಗೆ. ನನ್ಗೆ ಎದುರು ತರ ಕೊಡ್ತೀಯಾ? ಮೂತಿ ಮೇಲೆ ಒಂದು ಮಿಜ್ಜೆ ಅಂದ್ರೆ 1.5 ಲೀಟರ್ ರಕ್ತ ನೀರ್ ಬಂದಂಗೆ ಬಂದ್ಬಿಡ್ಬೇಕು. ಏಯ್, ಎದ್ದೋಗ ಹಾಲು ತಗೊಂಬರೋಗ. ನಿಮ್ಮಪ್ಪ ಕೋಳಿ ಕೂಗಕ್ಕೆ ಮುಂಚೆ ಎದ್ದು ಇಷ್ಟೊಂದು ದುಡ್ಡು ಸಂಪಾದನೆ ಮಾಡ್ಕೊಂಬಂದಿದ್ದಾರೆ. ಅವ್ರಿಗೊಂದು ಲೋಟ ಕಾಫಿ ಮಾಡ್ಕೊಡ್ಬೇಕು. ಹೋಗೋ ಹಾಲು ತಗೊಂಬರೋ. ಏಯ್, ಏನು ಮುಖ ನೋಡ್ತಿದ್ಯಾ? ಎದ್ದೋಗ ಹಾಲು ತರೋಗ ಹೋಗಿ. ಏಯ್ ಹೋಗಲೇ. ಸಮಾಧಾನ ಮಾಡ್ಕೊಡ್ರಿ. ನಿಮಗೂ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ರೆ ನಾನು ಇನ್ನೂ 4 ಬಳೆ 2 ಎಳೆ ಸರ ಎಲ್ಲ ಮಾಡಿಸ್ಕೋಬೇಕು. ಅಳ್ಬೇಡಿ ಕಣ್ರಿ. ಅಪ್ಪ, ಇದ್ಯಾಕಪ್ಪ ಹಿಂಗಳ್ತಾ ಇದ್ದೀರಾ? ಅಲ್ಲವ್ವ, ಏನಾಯ್ತಮ್ಮ? ಅದೇ ಆ ಬ್ರೋಕರ್ ನಿಯತ್ ನಾಗೇಶ ಸಡನ್ ಆಗಿ ಸತ್ತು. ಅದಕ್ಕೆ ಯಾಕೆ ಹಿಂಗಳ್ತಾ ಇದ್ದೀರಾ? ಕಮಿಷನ್ ಕಾಸು ಉಳಿತು ಅಂತ ಖುಷಿ ಪಡಿ. ಹೋಗಿ ಮಕ್ಕೆ, ಫ್ರೆಂಡ್ಶಿಪ್ ಮೇಲೆ ಇವನ್ಗೆ ಏನೇ ಗೊತ್ತು? ಹೆಂಗೋ ಸತ್ತವ್ರು ಲಾಸ್ಟ್ ಸರಿ ಮುಖ ನೋಡ್ಕೊಂಬತ್ತೀನಿ, ರೆಡಿ ಆಗುತ್ತೆ ಹೇಳು. ಹೋಗೋ, ರೆಡಿ ಆಗೋ. ನಾನ್ ಬರಲ್ಲ, ನನ್ಗೆ ಹೊಟ್ಟೆ ನೋವು. ಅದೇನೋ ಸಡನ್ ಆಗಿ ಹೊಟ್ಟೆ ನೋವು? ಇವಾಗ ತಾನೇ ಬಿಸ್ಕೆಟ್ ತಿಂತಿದ್ದೆ. ಅವ್ನು ಯಾರೋ ನಿಯತ್ ನಾಗೇಶ ಸಡನ್ ಆಗಿ ಸತ್ತೋಗಿದ್ದಕ್ಕೇನೆ ಇಷ್ಟು ಪ್ರಶ್ನೆ ಹುಟ್ಲಿಲ್ಲ. ನಾನೇನೋ ಸಡನ್ ಆಗಿ ಸಣ್ಣದಾಗ ಹೊಟ್ಟೆ ನೋವು ಹೊಂದಿದ್ದಕ್ಕೆ ನಿನ್ಗೆ ಇಷ್ಟೊಂದು ಪ್ರಶ್ನೆನಾ? ಲೇ, ಈ ಡೌನ್ ನನ್ನ ಮಗನ ಮಾತೆ ಯಾಕೆ ಕೇಳ್ತೀಯಾ? ರೆಡಿಯಾಗಿ ಹೋಗ್ಬಿಟ್ಟು ಬರೋಣ. ಲೇ ಇವಳೆ, ಬೆಳಗ್ಗೆ ಬಂಗಾರ ಇದ್ದಂಗಿದ್ದ ಕಡೆ ನಿನ್ ಋಣ ಯಾವತ್ತೂ ತೀರ್ಸಕ್ಕಾಗಲ್ಲ ಅಂತ ಹೇಳ್ದ. ಇಷ್ಟು ಬೇಗ ದೇವ್ರೆ ಏನಪ್ಪ ಹಿಂಗಾಗೋದು? ರೀ, ನಿಮ್ಮ ದುಃಖ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ಕಣ್ರಿ. ನಿಮ್ಮ ದುಃಖ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು. ಹಂಗೆ ಮಾಡ್ತೀನಿ. ನಿಮ್ಮ ಫೋನ್ ಕೊಡಿ, ಸ್ಟೇಟಸಲ್ಲಿ ಹಾಕ್ತೀನಿ. ಈ ಥರ ಐಡಿಯಾ ನನ್ನ ತಲೆಗೆ ಬರಲ್ಲ ಕಣೆ. ಈ ಫೋಟೋ ಹಾಕ್ಲಾ? ಏಯ್, ನಾನು ಜೊತೆಗಿದ್ದೀನಲ್ಲಿ ನಾನು ಸಾಯಿಸ್ಬಿಡೆ. ಹೌದಲ್ವಾ? ಈ ಫೋಟೋ ಅವನೊಬ್ಬನೇ ಹಾಕು. ದುಃಖಿತಸ್ತರು ಅಂತ ನಾವಿಬ್ಬರೇ ಸಾಕಣೆ ಕೆಳಗೆ ಹಾಕು. ರೀ, ಯಾವುದೋ ಫೋನ್ ಬರ್ತಾ ಇದೆ, ತಗೊಳ್ಳಿ. ಈ ಥರ ಮರ್ಯಾದೆ ತೆಗಿಬೇಕು ಅಂತ ಎಷ್ಟು ದಿನದಿಂದ ಪ್ಲಾನ್ ಮಾಡ್ಕೊಂಡಿದ್ದೋ ಕಿತ್ತೋದವನೇ. ಅಣ್ಣ, ನೀವೇನ ಮಾತಾಡ್ತಿರೋದು? ನಿಯತ್ ನಾಗೇಶ ಕಣ್ಲಾ, ನಿಯತ್ ನಾಗೇಶ. ನಾನು ಸತ್ತೋಗಿದ್ದೀನಿ ಅಂತ ಸ್ಟೇಟಸ್ ಹಾಕಿದೆಯಲ್ಲೋ ಕಂತ್ರಿ ನನ್ನ ಮಗನೇ. ಬರೀ ಬಾಯಿ ಮಾತಿಗೆ ನಿನ್ನ ಋಣ ತೀರ್ಸೋಕ್ಕಾಗಲ್ಲ ಅಂದಿದ್ದಕ್ಕೆ ಈ ಥರ ಮಾಡ್ಬಿಟ್ಟಲ್ಲೋ ಪಾಪಿ. ಕಮಿಷನ್ ಕೊಡೋಕ್ಕಾಗಲ್ಲ ಅಂತ ಅವತ್ತೇ ಬೊಗಳ್ಬೇಕಾಗಿತ್ತು. ಈ ಥರ ಕೆಲಸ ಯಾಕೋ ಮಾಡಿದೆ ಲೋಪರ್. ಮನೆಯಲ್ಲಿ ನಾನು ಸತ್ತೋಗಿದ್ದೀನಿ ಅಂತ ಚಟ್ಟನೂ ರೆಡಿ ಮಾಡೋರೆ ಕಣ್ಲಾ. ಅಣ್ಣ, ನೀನು ಇನ್ನೂ ಸತ್ತಿಲ್ವಾ? ಲೇ, ಅದೇ ಚಟ್ಟನ ನಿಮ್ಮನೆ ಹತ್ರ ತಂದು ನಿನ್ನ ಹೆಣ ಎತ್ತಲಿಲ್ಲ ಅಂದ್ರೆ ನನ್ನ ಹೆಸರು ನಿಯತ್ ನಾಗೇಶನ ಎಲ್ಲ ಕಣ್ಲಾ.
ನಾಗೇಶ್ ಹೇಳ್ದಂಗೆ ಮಾಡ್ಬಿಡ್ತಾನೆ. ನಾನು ಒಬ್ಬನೇ ಹಚ್ಚಿನ ಬಾರಿ ಮನೆಗೆ ಹೋಗೋಣ ಮಾತಾಡೋಣ. ಹ್ಞೂ ಬಂದ್ಬಿಡು, ನೀನೋಗಿ ಸಾಯಿ. ತಪ್ಪು ಮಾಡೋದು ನೀನು, ನಾನೇಕೆ ನಿನ್ನ ಜೊತೆಗೆ ಸಾಯಬೇಕು? ನಾನು ಅಲ್ಲಿ ನನ್ನ ಫ್ರೆಂಡ್ ಶಾಂತಿ ಮನೆಗೆ ಹೋಗಿ ಕೂತಿರ್ತೀನಿ. ನೀ ಸತ್ತ ಮೇಲೆ ನಾನು ಓಡ್ ಬಂದು ಬಾಯಿ ಬಡ್ಕೋತೀನಿ. ನೀನು ಮನ್ಕಾಯಿ ಹೋಗು. ಅಲ್ಲ ಕಣೆ, ಈ ಥರ ಯಾಮರ್ಸಕ್ಕೆ ಯಾರಿಂದನೇ ಸಾಧ್ಯ? ಓ ನನ್ನ ಮಗನೇ, ನನ್ನ ಮಗ ತಂಡಪಿಂಡ. ನಾವು ಮುಂದೆ ಹೋಗೋದು ಬೇಡ, ಹಿಂದೆ ಹೋಗ್ಬಿಡೋಣ. ಯಾಕೆ? ನಾವು ಇಳಿದಿದ್ದಾಗ ಆ ದಂಡಪಿಂಡ್ ನನ್ನ ಮಗ ಏನು ಮಾಡ್ತಾನೆ ಅಂತ ನೋಡೋಣ ಬಾರೆ. ಹ್ಞೂ ನೀವು ನನ್ನ ಮಗನ ಅಂದೇ ಇದ್ರೆ ನಿಮಗೆ ಸಮಾಧಾನನೇ ಆಗಲ್ವಾ? ಅವನು ನಮ್ಮ ವಂಶೋದ್ಧಾರಕ ಕಣ್ರಿ. ವಂಶೋದ್ಧಾರಕ ಏನೇನು ಮಾಡ್ತಾನೆ ನೋಡೋಣ ಬಾ ಒಳಗೆ. ನೋಡೋಣ ನಡಿ. ಈ ತರ ಖುಷಿಯಾಗಿರ್ಬೇಕು ಅಂತ ನಾನು ಅದೆಷ್ಟು ವರ್ಷದಿಂದ ಕಾಯ್ತಾ ಇದ್ನೋ. ದೇವ್ರೇ, ನನಗೆ ದಿನ ಇದೇ ತರ ಖುಷಿ ಕೊಟ್ಟು ಕಾಪಾಡಪ್ಪ. ನಾನು ಮನೇಲಿದ್ದಾಗ ಗುಲಾಮನ್ ಥರ ಇರ್ತಾನೆ, ಇವಾಗ ಅವನೇ ರಾಜ ಅಂತ ತಿಳ್ಕೊಬಿಟ್ಟವನೇ. ಅಲ್ಲ, ನನ್ನಂತ ಮಗನ್ನ ಈ ಮನೇಲಿ ಒಬ್ಬನೇ ಬಿಟ್ಟೋಗೋರಲ್ಲ. ನಮ್ಮ ಅಪ್ಪ ಅಮ್ಮನಂತ ಗುಬಾಲ್ ನನ್ನ ಮಕ್ಕಳು ಈ ಪ್ರಪಂಚದಲ್ಲಿ ಬೂತ್ ಕನ್ನಡಿ ಹಾಕೊಂಡು ಹುಡ್ಕೋರು ಸಿಗಲ್ಲ. ನಮ್ಮನ್ನೇ ಗುಬಾಲ್ ಅಂತವನೆಲ್ಲ ಇವನು ನನ್ನ ಮಗ ಅಲ್ಲ. ಈ ಖುಷಿನ ನಾನು ಒಬ್ಬನೇ ಸೆಲೆಬ್ರೇಟ್ ಮಾಡೋದು ಹೆಂಗೆ? ನನ್ನ ಚಿನಿಮನು ಇದ್ರೆ ಚೆನ್ನಾಗಿರುತ್ತೆ. ಹಲೋ ನೋಡೆ, ಮಗನ್ ದೌಲತ್ ನೋಡು. ಚಿನಿಮಾ, ನಿನ್ ದಿನ ಮನೆಗೆ ಬರ್ಲಾ ಅಂತ ಕೇಳ್ತಿದ್ದಲ್ಲ. ಇವತ್ತು ನಿನ್ ಮನೆಗೆ ಬರೋ ಟೈಮು ಬಂದೇ ಬಿಡ್ತು. ಪ್ಲೀಸ್ ಕಮ್ ಹೋಮ್. ರೀ, ಅವಳು ನನ್ನ ಫ್ರೆಂಡ್ ಪುಷ್ಪದ ಮಗಳು ಲೈಲಾ. ನಿಜವಾಗ್ಲೂ? ರಿಯಲಿ? ಪ್ರಕಾಶ್ ಮಜ್ನು. ಲೈಲಾ ರೀ, ಅದೇನ್ರಿ ಇದು ಪ್ರಕಾಶ್ ಮಜ್ನು ಅಂತ ಹೆಸರಿಟ್ಕೊಂಡಿದ್ದಾನೆ? ನನಗೊಬ್ಬನೇ ಮಗ ಅಂದ್ಬಿಟ್ಟು ನಮ್ಮ ಅಪ್ಪನ ಹೆಸರು ತೆಗೆದುಬಿಟ್ಟು ಈ ನನ್ನ ಮಗನಿಗೆ ಪ್ರಕಾಶ ಅಂತ ಹೆಸರಿತ್ತೆ ಕಣೆ. ಅದೇನು ಮಂಜುನು ಅಂತವನೇ. ಅಯ್ಯೋ, ಅದು ಮಂಜುನು ಅಲ್ಲ, ಮಜ್ನು. ತಗೋ, ದ್ರಾಕ್ಷಿ ತಿನ್ನು. ನೀನೇ ತಿನ್ನು ಪ್ರಕಾಶ್ ಮಜ್ನು. ನೀನ್ ತಿನ್ನು ಲೈಲಾ. ನೀನೇ ತಿನ್ನು ಮಜ್ನು. ನೀನು ಲೈಲಾ. ಅವಳೆ ಹೆಂಗಾದ್ರೂ ಮಾಡಿ ಇವತ್ತು ಪಟಾಯಿಸ್ಬಿಡ್ಬೇಕು. ಅಮ್ಮ ಹೇಳಿದ್ರು ಒಂಚೂರು ಹಾಲಿಸ್ಕೊಂಬರಕ್ಕೆ. ಸರಿ, ನಾನು ಇದೇ ರೋಡಲ್ಲಿ ಇರೋದು. ಯಾಕೆ ನಿಮಗೆ ಮನೆ ಇಲ್ವಾ? ಇದೇ ರೋಡ್ ಡೆಡ್ ಎಂಡಲ್ಲೇ ನಮ್ಮ ಮನೆ ಎಂದೆ. ಸರಿ, ನಾನು ಹಾಲು ತಗೊಂಡ್ಬರ್ತೀನಿ. ನಿಮ್ಮ ಹೆಸರು? ನನ್ನ ಹೆಸರು ಲೈಲಾ ಅಂತ. ನೀವು? ಪ್ರಕಾಶ್. ಇನ್ಮೇಲಿಂದ ಪ್ರಕಾಶ್ ಮಜ್ನು. ಇವತ್ತು ನಮ್ಮ ಅಪ್ಪ ಅಮ್ಮ ಮನೇಲಿ ಚೆನ್ನಾಗಿ ಜಗಳ ಆಡ್ಕೊಂಡು ತಿಂಡಿ ಏನು ಮಾಡೇ ಇಲ್ಲ ಲೈಲಾ. ಪ್ರಕಾಶ್ ಮಜ್ನು, ಯಾಕೆ ಜಗಳ ಆಯ್ತು? ಇವತ್ತೇನಪ್ಪ ಡೂ ಕಚ್ಚೋದು? ಅದು ವಿಷಯ ಚಿಕ್ಕದೇ, ಆದರೆ ಜಗಳ ತುಂಬ ದೊಡ್ಡದು. ಇದೆಲ್ಲ ನಮ್ಮ ಮನೆಗೆ ಹೊಸದೇನೆಲ್ಲ ಬಿಡಿ, ನನಗೂ ಅಭ್ಯಾಸ ಆಗೋಗಿದೆ. ಹೆಂಗೆ? ಅದೆಂಗೆ ಅಂದರೆ ಬಾ ಹೇಳ್ತೀನಿ. ಅದು ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲಾರಾಮ್ ಹೊಡಿತಾ ಇರಲಿಲ್ಲ ಅಂತ ನಮ್ಮಪ್ಪ ನಮ್ಮಮ್ಮಂಗೆ ಹೊಡಿಯೋನು. ಪಾಪ ನಿಮ್ಮಮ್ಮ. ಆಮೇಲೆ ನಮ್ಮ ಅಮ್ಮನೂ ಅಷ್ಟೇ ನಮ್ಮ ಅಪ್ಪಂಗೆ ನಾಯಿ ಹೊಡ್ದಂಗೆ ಹೊಡೆದ್ರು. ಪಾಪ ನಿಮ್ಮಪ್ಪ. ಇದೇನಿದು ನಮ್ಮ ಅಪ್ಪ ಅಮ್ಮನ ಹೊಳ್ತಾವಳೆ? ಹೇ, ಪಾಪದವ್ರು ಅವರಲ್ಲ, ಪಾಪದವ್ರು ನಾನು. ಪ್ರಕಾಶ್ ಮಜ್ನು, ಜಗಳ ನಡಿಬೇಕಾದ್ರೆ ನೀವೇನ್ ಮಾಡ್ತಿದ್ರಿ? ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಇವ್ರ ಮನೇಲಿ ಅಕ್ಕಪಕ್ಕದ ಮನೇಲಿ ಬೇಡ್ಕೊಂಡು ತಿಂಡಿ ತಿನ್ಕೊಂಡು ಹೋಗ್ತಿದ್ದೆ. ನಂಗೆ ಬರ್ತಿರೋ ಕೋಪದಲ್ಲಿ ಈಗಲೇ ಹೋಗಿ ನಿಮ್ಮ ಅಪ್ಪ ಅಮ್ಮನ ಬೈದ್ಬಿಡೋಣ ಅನಿಸ್ತಿದೆ. ನಿನ್ಗೂ ಹಂಗೆ ಅನಿಸ್ತಾಯ್ತಾ? ಆದ್ರೆ ಕತೆ ಇನ್ನೂ ಇದೆ. ಕತೆನಾ? ಕತೆ ಅಲ್ಲ, ನನ್ನ ಜೀವನ. ಯಾಕೆ, ಏನಾಯ್ತು? ಅದು ನನ್ನ ಕಾಲೇಜ್ಗೆ ಹೋಗ್ಬೇಕಾದ್ರೆ ಇರು ನಾನು ತಿಂಡಿ ತಗೊಂಡ್ಬರ್ತೀನಿ, ಆಮೇಲೆ ತಿನ್ಕೊಂಡು ಮಾತಾಡೋಣ. ಅವತ್ತೊಂದು ದಿನ 5 ಗಂಟೆ ಆದ್ರೂ ಎದ್ದಿಲ್ಲ ಅಂತ ನಮ್ಮ ಅಪ್ಪ ಅಮ್ಮ ಒಂದು ಬಕೆಟ್ ನೀರು ತಂದು ಇದ್ಬಿಟ್ರು. ಅಯ್ಯೋ ಪಾಪ ನೀವು. ಸಂಜೆ 5 ಗಂಟೆ ಆದ್ರೂ ಎದ್ದಿಲ್ಲ ಅಂದ್ರೆ ನೀರು ಇದೆ ಏನ್ ಬಿಯರ ಉಯ್ತಾರೆ? ನಿನಗೆ ತಿಂಡಿ ಬೇಡ, ನಾನು ರಾತ್ರಿನೇ ತಿಂದೆ. ಇದು ರಾತ್ರಿದಾ?
ಲೈಲಾ ಏನ್ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತ ಕರೆದಿದ್ದು? ಅದು ನಂಗೆ ಗೊತ್ತಿರೋ ಒಂದು ಕಂಪ್ನಿಲಿ ಜಾಬ್ ವೇಕೆನ್ಸಿ ಇದೆ, ಅದಕ್ಕೆ ನಿನಗೆ ಕೆಲಸ ಕೊಡ್ಸೋಣ. ದಯವಿಟ್ಟು ಇನ್ನೊಂದ್ಸಲ ಈ ಥರ ಮಾತನ್ನ ನನ್ನ ಹತ್ರ ಇನ್ಯಾವತ್ತೂ ಆಡಕ್ಕೆ ಹೋಗ್ಬೇಡಿ. ಯಾಕೆ? ನಾನು ಕೆಲ್ಸಕ್ಕೆ ಕೊಟ್ಟೋದ್ರೆ ನಮ್ಮ ಅಪ್ಪ ಅಮ್ಮನ ಯಾರು ನೋಡ್ಕೊತಾರೆ? ನೀವು ಕೆಲ್ಸಕ್ಕೆ ಹೋಗಿ ದುಡಿದ್ರೆ ತಾನೇ ನಿಮ್ಮ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳಕ್ಕಾಗೋದು. ನೀವು ಮಾತಾಡ್ತಾ ಇರೋದು ನಾರ್ಮಲ್ ಜನದ ಬಗ್ಗೆ, ನಾನು ಹೇಳ್ತಾ ಇರೋದು ನನ್ನಂಥ ಎಕ್ಸ್ಟ್ರಾಡಿನರಿ ಜನಗಳ ಬಗ್ಗೆ. ಹೆಂಗೆ? ನನಗೆ ಕೆಲ್ಸಕ್ಕೆ ಹೋಗಿ ದುಡ್ಡು ಮಾಡೋ ಖುಷಿಗಿಂತ ಮನೇಲಿ ನಮ್ಮ ಅಪ್ಪ ಅಮ್ಮ ಜಗಳ ಆಡದೆ ನೆಮ್ಮದಿಯಾಗಿರ್ತಾರಲ್ಲ ಆ ಖುಷಿ ಮುಖ್ಯ. ಆದರೂ ನೀವು ತುಂಬ ಗ್ರೇಟ್ ಕಣ್ರಿ. ನಿಮ್ಮನ್ನ ಮದುವೆ ಆಗೋ ಹುಡುಗಿ ತುಂಬ ಲಕ್ಕಿ. ಲೈಲಾ, ಆ ಲಕ್ಕಿ ನೀವೇ ಯಾಕಾಗಿರ್ಬಾರ್ದು? ಕಳ್ಳ ನಮಗ ಪಟಾಯಿಸ್ಬಿಟ್ನಲ್ಲ. ಅದು ಸರಿ, ನಿಮ್ಮ ಅಪ್ಪ ಅಮ್ಮ ಇಲ್ಲಿ ಕಾಣಿಸ್ತಿಲ್ವಲ್ಲ? ಸರ್ ನಿಯತ್ ನಾಗೇಶ ಹೋಗ್ಬಿಟ್ನ. ಹತ್ಕೊಂಡು ಹೇಳು. ಸರ್ ನಿಯತ್ ನಾಗೇಶ ಹೋಗ್ಬಿಟ್ನಂತ. ಸಾಯೋ ಟೈಮಲ್ಲಿ ಒಂದೇ ಉಸಿರಲ್ಲಿ ನಿಂದೆ ಹೆಸರು ಹೇಳ್ತಿದ್ದಂತೆ, ನೀವು ಬರ್ಲಿಲ್ಲ ಅಂದ್ರೆ ಅವ್ನ ಆತ್ಮ ಡೈಲಾಗ್ ಅಲ್ಲ, ನನ್ನಿಂದ ಹೇಳಕ್ಕಾಗಲ್ಲ. ಇಷ್ಟಿಷ್ಟೇ ಹೇಳೋ. ಸರ್ ಸಾಯೋ ಟೈಮಲ್ಲಿ ಒಂದೇ ಉಸಿರಲ್ಲಿ ನಿಮ್ದೇ ಹೆಸರು ಹೇಳ್ತಿದ್ದಂತೆ. ನೀವು ಹೋಗ್ದಿದ್ರೆ ಅವ್ನ ಆತ್ಮಕ್ಕೆ ಶಾಂತಿನೇ ಸಿಗಲ್ವಂತೆ. ಸರ್ ನೀವು ಹೋಗದೆ ಇದ್ರೆ ಅವ್ರ ಆತ್ಮಕ್ಕೆ ಶಾಂತಿನೇ ಸಿಗಲ್ಲ ಅಂತ. ಏಯ್, ಇನ್ನು ಡೈಲಾಗ್ ಇತ್ತು ಕಣೋ. ನಿಮ್ಮ ಅಪ್ಪ ಅಮ್ಮಗೆ ಇಷ್ಟ ಆಗ್ಬಿಡ. ನಿನಗೂ ಇಷ್ಟ ಆಗ್ಬಿಡು. ಮಗ ಎಂತ ನನ್ನ ಮಗ ಹುಟ್ಟುಬಿಟ್ನೆ. ನಿಮ್ಮ ಅಪ್ಪ ಅಮ್ಮ ಎಷ್ಟು ಗೂಬೆಗಳಲ್ವಾ? ಏಯ್, ಬರೀ ಗೂಬೆಗಳಲ್ಲ, ಮುದಿ ಗೂಬೆಗಳು. ಕರೆಕ್ಟಾಗಿ ಮಾಡಿದೀಯಾ. ಅವ್ರಿಬ್ರು ಬಕ್ರ ಮಾಡಕ್ಕೆ. ನಮ್ಮಿಬ್ರದ್ದು ಮದುವೆ ಒಂದಾಗ್ಲಿ, ಒಂದು ಒಳ್ಳೆ ಮಾಸ್ಟರ್ ಪ್ಲಾನ್ ಮಾಡಿ ಅವ್ರಿಬ್ರು ವೃದ್ಧಾಶ್ರಮಕ್ಕೆ ಹಾಕ್ಬಿಡ್ತೀನಿ. ಏಯ್, ತಪ್ಪು ತಪ್ಪು, ಹಂಗೆಲ್ಲ ಮಾಡಿದ್ರೆ ಆ ದೇವ್ರು ಮೆಚ್ಚಲ್ಲ. ಇಲ್ಲೇ ಇಲ್ಲೇ ನಮ್ಮ ಕಣ್ಣು ಮುಂದೆನೆ ನರ್ಕ ತೋರಿಸ್ಬೇಕು. ಹೌದು. ಸೊಸೆ ಬರ್ತಿದ್ದಂಗೆನೆ ಅತ್ತೆ ಮಾವನ್ನ ವೃದ್ಧಾಶ್ರಮಕ್ಕೆ ಹಾಕ್ಬಿಟ್ರು ಅನ್ನೋ ಅಕ್ಕಪಕ್ಕದವ್ರ ಚುಚ್ಚು ಮಾತು ಈ ನನ್ನ ಬಾವಿ ಹೆಂಡತಿ ಕಿವಿಗೆ ಯಾವತ್ತೂ ಬೀಳ್ಬಾರ್ದು ಚಿನಿಮ್ಮ. ಹೌದು, ಹಾವು ಸಾಯ್ಬಾರ್ದು, ಕೋಲು ಮುರಿಬಾರ್ದು. ಅವ್ರಿಗೆ ಇಲ್ಲೇ ನಮ್ಮ ಜೀವನ ಸಾಕಪ್ಪ ಅನ್ನಿಸ್ಬಿಡ್ಬೇಕು, ಹಂಗೆ ಮಾಡ್ತೀನಿ. ಚಿನ್ನ, ನೀನು ಈ ಪ್ಲಾನ್ ಎಲ್ಲ ಎಲ್ಲಿಂದ ಕಲ್ತೆ? ನಾನು ದಿನ ಸೀರಿಯಲ್ ನೋಡ್ತೀನಲ್ಲ, ಅದರಲ್ಲಿ ಹಿಂಗೆ ಮಾಡೋದು. ಹೌದಾ? ಹಂಗಾರೆ ಇನ್ಮೇಲೆ ಇನ್ನೂ ಜಾಸ್ತಿ ಸೀರಿಯಲ್ ನೋಡು, ನಮ್ಮ ಅಪ್ಪ ಅಮ್ಮಂಗೆ ಇನ್ನೂ ಜಾಸ್ತಿ ನೋವು ಮಾಡ್ಬೋದು. ಹೆಂಗೆ ನಾನು? ಸೂಪರ್ ನೀನು. ಏನು ಸೂಪರೋ ಏನೋ, ನನಗೆ ನಾಳೆದೇ ಟೆನ್ಷನ್ ಆಗೋಗಿದೆ. ಯಾಕೆ? ನಾಳೆ ನಮ್ಮ ಕಾಲೇಜಲ್ಲಿ ಎತ್ನಿಕ್ ಡೇ, ಎಲ್ಲರೂ ಟ್ರೆಡಿಷ್ನಲ್ ಡ್ರೆಸ್ಸಲ್ಲಿ ಬರ್ತಾರೆ. ಒಂದೊಳ್ಳೆ ರೇಷ್ಮೆ ಸೀರೆ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಅಷ್ಟೇ ತಾನೇ, ನಮ್ಮಮ್ಮ ಮೊನ್ನೆ ತಾನು 25,000 ಕೊಟ್ಟು ಹೊಸ ರೇಷ್ಮೆ ಸೀರೆ ತಗೊಂಡವಳೆ. ಬಾ, ನಿನಗೆ ಕೊಡ್ತೀನಿ. ಅವಳು ಒಂದ್ಸಲಿನೂ ಊಟೇ ಇಲ್ಲ. ಅಯ್ಯೋ, ನಮ್ಮಮ್ಮಂಗೆ ಎಂತೆಂತ ಸೀರೆ ಕೊಡ್ಸೋಂಗ್ ಗೊತ್ತಾ? ರೇಷ್ಮೆ ಸೀರೆ, ಏನಂತ ರೇಷ್ಮೆ ಸೀರೆ ಎಲ್ಲಾನು ಸಿಗುತ್ತೆ. ಟಾನ್ ಟಾಡಾನ್, ಸೀರೆ ಕೊಡ್ತಾವ. ಇದು ಹುಡುಗಿರು ಇಡೋದು, ನಮ್ಮಮ್ಮನ ಥರ ಮುತ್ಕಿದಿರಲ್ಲ. ಸೀರೆ ಚೆನ್ನಾಗಿದೆ, ಆದರೆ ಬರೀ ಸೀರೆ ಉಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಅದಕ್ಕೆ ಇದಕ್ಕೆ ಮ್ಯಾಚ್ ಆಗೋ ಒಡವೆಗಳಿರ್ಬೇಕು, ಚೆನ್ನಾಗಿರುತ್ತೆ. ಅಷ್ಟೇ ತಾನೇ, ನಮ್ಮಪ್ಪ ನಮ್ಮಮ್ಮಂಗೆ ಬೇಜಾನ್ ಒಡವೆ ಮಾಡಿಸ್ಕೊಟ್ಟವನೆ. ಇರು, ಕೊಡ್ತೀನಿ. ನೋಡು, ನೋಡು, ಬಳೆ ತಗೋ. ಎಲ್ಲ ಮ್ಯಾಚಿಂಗ್ ಆಗುತ್ತೆ, ಹಾಕೊಂಡು ಸುಂದರವಾಗಿ ಕಾಣು. ಅಕಸ್ಮಾತು ನಾನು ಇದು ಯಾವುದನ್ನು ವಾಪಸ್ ಕೊಟ್ಟಿಲ್ಲ ಅಂದ್ರೆ? ಅಯ್ಯೋ, ತಲೆನೇ ಕೆಡ್ಸ್ಕೊಂಬೇಡ. ನಮ್ಮಪ್ಪ ನಮ್ಮಮ್ಮ ದೊಡ್ಡ ಗುಬ್ಬಾಲ್ಗಳು. ಅವ್ರಿಬ್ರಿಗೂ ನಾನು ರಾತ್ರಿ ಮಲಗಿದ್ದಾಗ ಕಳ್ಳ ಬಂದು ಒತ್ಕೊಂಡು ಹೊಟ್ಟೋದ ಅಂದ್ರೆ ಈಸಿಯಾಗಿ ನಂಬ್ಕೊಂಡ್ಬಿಡ್ತವೆ ಪೆದ್ದುಗಳು. ಹಾಗಾದ್ರೆ ಆ ಬೇರೂನಲ್ಲಿ ಇದೆಯಲ್ಲ ಕ್ಯಾಶು, ಅದನ್ನು ಕೊಡು. ಈ ಹಣನಾ? ಆ ಹಣ ಏನು, ಸತ್ ಮೇಲೆ ನಾನು ಹೆಣನು ನಿಂದೆ. ಮನೇನು ಮಾರ್ಬಿಡ್ತಾನೆ. ಇದು ನಿಯತ್ ನಾಗೇಶಂದು ದಫನ್ ಆಯ್ತಾ? ನಿಯತ್ ನಾಗೇಶಂದು ಟಫನ್ ಆಯ್ತು. ಈಗ ನಿನ್ ದಫನ್ ಮಾಡ್ತಾರೆ. ಲೈಲಾ, ಮ್ಯಾಚಿಂಗ್ ಬಳೆ ಬೇಕಾ?
ಈ ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀವಿ. ಇದೇ ತರ ಹೆಚ್ಚಿನ ಎಪಿಸೋಡ್ಸ್ಗಾಗಿ ವೈರಲಿ ಯೂಟ್ಯೂಬ್ ಕನ್ನಡ ಚಾನಲ್ನ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಮರಿಬೇಡಿ. ಅಪ್ಪ ಏನಿಲ್ಲಪ್ಪ, ಬ್ಯಾಂಕ್ ಅವ್ರೆ ನಿನ್ನ ಹತ್ರ 25% ಬಡ್ಡಿಗೆ ಕಾಸು ತಗೊಂಡವ್ರೆ. ತಿಂಗಳು 15,000 ಅಕೌಂಟ್ಗೆ ಹಾಕ್ತಾರಂತೆ. ನನ್ನ ಹತ್ರನೇ ದುಡ್ಡು ತಗೋಣ ಅಂತ ದುರಿದ್ರ ಬ್ಯಾಂಕಲ್ಲಿ ನಾನು ಅಕೌಂಟ್ ಮಾಡಿದ್ದೀನ. ಹಂಗಾರೆ 20,000 ರೂಪಾಯಿ 10,000 ರೂಪಾಯಿ ಯಾಕೆ ಕಟ್ ಮಾಡ್ಕೊಬೇಕು? 2 ಲಕ್ಷ 3 ಲಕ್ಷ ಕಟ್ ಮಾಡ್ಕೊಳ್ಳಿ ಬಿಡು, ಬಡ್ಡಿ ಜಾಸ್ತಿ ಬರ್ತದಲ್ವೇನೆ.